ನಮಸ್ಕಾರ ನೋಡ್ರಿ ಎಲ್ರಿಗೂ ಇವತ್ತಿನ ವಿಡಿಯೋ ಆರ್ಸಿಬಿ ಮತ್ತು ಯುಪಿ ವಾರಿಯರ್ಸ್ ತಂಡಗಳ ನಡುವೆ ನಡೆದ ಪಂದ್ಯದಾಗ ಆರ್ಸಿಬಿ ತಂಡ ಏನ್ ಮಾಡಿದ್ರಿ 9 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡದ್ ನೋಡ್ರಿ. ಆರ್ಸಿಬಿ ತಂಡವು 9 ವಿಕೆಟ್ ಗಳಿಂದ ಗೆಲ್ಲಲು ಕಾರಣ ಏನಪ್ಪಾ ಅಂತಂದ್ರ ಆರ್ಸಿಬಿ ತಂಡದ ಬೌಲರ್ಗಳು ಮತ್ತು ಆರ್ಸಿಬಿ ತಂಡದ ಆರಂಭಿಕ ಆಟಗಾರ್ತಿಯರು. ಹಂಗಂದ್ರ ಈ ಪಂದ್ಯ ಯಾವ ರೀತಿ ಸಾಗ್ತ ಎಂಬುದನ್ನು ನಾನು ಈ ವಿಡಿಯೋದಾಗ ನಿಮ್ಗ ತಿಳಿಸ್ಕೊಡ್ತೇನೆ ನೋಡ್ರಿ. WPL ನ 5ನೇ ಪಂದ್ಯವು ಆರ್ಸಿಬಿ ಮತ್ತು ಯುಪಿ ವಾರಿಯರ್ಸ್ ತಂಡಗಳ ನಡುವೆ ನಡೀತ್ ನೋಡ್ರಿ. ಈ ಪಂದ್ಯ ನವಿ ಮುಂಬೈದಾಗ ನಡೀತ್ ನೋಡ್ರಿ. ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದಾನ ಅವರು ಟಾಸ್ ಗೆದ್ದು ಏನ್ ಮಾಡಿದ್ರಿ ಬೌಲಿಂಗ್ ಆಯ್ದುಕೊಂಡ್ರು ನೋಡ್ರಿ. ಹಿಂಗಾಗಿ ಯುಪಿ ವಾರಿಯರ್ಸ್ ತಂಡ ಏನ್ ಮಾಡ್ತ್ರಿ ಮೊದಲು ಬ್ಯಾಟಿಂಗ್ ಇಳಿಯಲ್ಪಟ್ಟಿತ್ ನೋಡ್ರಿ. ಯುಪಿ ವಾರಿಯರ್ಸ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 143 ರನ್ಗಳನ್ನು ಪೇರಿಸಿತ್ ನೋಡ್ರಿ. ಯಾಕಪ್ಪ ಅಂತಂದ್ರ ಇಷ್ಟು ಕಡಿಮೆ ಮೊತ್ತ ಯಾಕೆ ಪೇರಿಸದಂದ್ರ ಆರ್ಸಿಬಿ ತಂಡದ ಬೌಲರ್ಗಳು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ನೋಡ್ರಿ. ಒಂದು ಹಂತದಲ್ಲಿ ಯುಪಿ ವಾರಿಯರ್ಸ್ ತಂಡ ಕೇವಲ 50 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ತುಂಬಾ ಸಂಕಷ್ಟದಾಗಿತ್ತು ನೋಡ್ರಿ. ಈ ಸಂದರ್ಭದಲ್ಲಿ ಯುಪಿ ವಾರಿಯರ್ಸ್ ಗೆ ಜೊತೆಯಾದವರು ದೀಪ್ತಿ ಶರ್ಮಾ ಮತ್ತು ಡಿಯಾಂಡ್ರಾ ಡಾಟಿನ್ ಅವರು. ಈ ಇಬ್ಬರು ಆಟಗಾರ್ತಿಯರು ಉತ್ತಮವಾದ ಪ್ರದರ್ಶನದಿಂದ ಏನ್ ಮಾಡ್ತ್ರಿ ಯುಪಿ ವಾರಿಯರ್ಸ್ ತಂಡ ಸಾಧಾರಣ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಯುಪಿ ವಾರಿಯರ್ಸ್ ತಂಡ ಒಂದು ಹಂತದಲ್ಲಿ 5 ವಿಕೆಟ್ ಕಳೆದುಕೊಂಡು ಕೇವಲ 50 ರನ್ ಗಳಿಸಿದಾಗ 6ನೇ ವಿಕೆಟ್ ಗೆ ಜೊತೆಯಾದ ದೀಪ್ತಿ ಶರ್ಮಾ ಮತ್ತು ಡಿಯಾಂಡ್ರಾ ಡಾಟಿನ್ ಅವರು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು ನೋಡ್ರಿ. ಈ ಇಬ್ಬರು ಆಟಗಾರ್ತಿಯರು ಮುರಿಯದ 6ನೇ ವಿಕೆಟ್ ಗೆ 70 ಎಸೆತಗಳಲ್ಲಿ ಏನ್ ಮಾಡಿದ್ರಿ 93 ರನ್ಗಳನ್ನು ಪೇರಿಸಿದ್ ನೋಡ್ರಿ. ದೀಪ್ತಿ ಶರ್ಮಾ ಅವರು 35 ಎಸೆತಗಳಲ್ಲಿ 5 ಬೌಂಡ್ರಿ ಮತ್ತು 1 ಸಿಕ್ಸರ್ ಜೊತೆಗೆ 45 ರನ್ ಗಳಿಸಿದ್ರು ನೋಡ್ರಿ. ಅದು ಔಟ್ ಆಗದೆ ಉಳಿದ್ರಿ. ಇವರ ಜೊತೆಗೆ ಡಿಯಾಂಡ್ರಾ ಡಾಟಿನ್ ಅವರು ಸಹ 37 ಎಸೆತಗಳಲ್ಲಿ 3 ಬೌಂಡರಿ ಮತ್ತು 1 ಸಿಕ್ಸರ್ ಸಹಿತ 40 ರನ್ ಗಳಿಸಿ ಔಟ್ ಆಗದೆ ಉಳಿದ್ರು ನೋಡ್ರಿ. ಈ ಇಬ್ಬರು ಆಟಗಾರ್ತಿಯರ ಸಹಾಯದಿಂದ ಸಾಧಾರಣ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಯುಪಿ ವಾರಿಯರ್ಸ್ ತಂಡ ತನ್ನ 20 ಓವರ್ಗಳ ಕೋಟಾದಲ್ಲಿ 5 ವಿಕೆಟ್ ಕಳೆದುಕೊಂಡು 143 ರನ್ಗಳನ್ನು ಪೇರಿಸಿತ್ ನೋಡ್ರಿ. ಹಂಗಂದ್ರ ನಾವ್ ಇವಾಗ ನೋಡಂಬ್ರಿ ಆರ್ಸಿಬಿ ತಂಡದ ಬೌಲರ್ಗಳು ಉತ್ತಮವಾದ ಪ್ರದರ್ಶನವನ್ನು ನೀಡ್ಯಾರಿ. ಯಾವ ಬೌಲರ್ಗಳು ಎಷ್ಟೆಷ್ಟು ವಿಕೆಟ್ ತಗೊಂಡಾರ ಎಂಬುದನ್ನು ನಾವು ನೋಡಂಬ್ರಿ. ಇವಾಗ ಆರ್ಸಿಬಿ ತಂಡದ ಪರ ಬೌಲಿಂಗ್ ನಲ್ಲಿ ಶ್ರೇಯಾಂಕ ಪಾಟೀಲ್ ಅವರು 2 ವಿಕೆಟ್ ಪಡೆದ್ರು ನೋಡ್ರಿ. ನಾಡಿನ್ ಡಿ ಕ್ಲರ್ಕ್ ಅವರು 2 ವಿಕೆಟ್ ಪಡೆದ್ರು ಮತ್ತು ಲಾರೆನ್ ಬೆಲ್ ಅವರು 1 ವಿಕೆಟ್ ಪಡೆದು ಯುಪಿ ವಾರಿಯರ್ಸ್ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿದ್ರು ನೋಡ್ರಿ. ಈ ಮೂವರು ಅದ್ಭುತವಾದ ಬೌಲಿಂಗ್ ಪ್ರದರ್ಶನದಿಂದಾಗಿ ಯುಪಿ ವಾರಿಯರ್ಸ್ ತಂಡದ ಬ್ಯಾಟ್ಸ್ಮನ್ ಗಳು ತಿಣುಕಾಡಿದ್ರು ನೋಡ್ರಿ ರನ್ ಗಳಿಸಲು. ಹಿಂಗಾಗಿ ಕೇವಲ 143 ರನ್ಗಳಿಗೆ ಸೀಮಿತಗೊಂಡಿದ್ ನೋಡ್ರಿ ಯುಪಿ ವಾರಿಯರ್ಸ್ ತಂಡ. 144 ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಆರ್ಸಿಬಿ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಗಳ ಅಬ್ಬರದಿಂದಾಗಿ ಏನ್ ಮಾಡ್ತ್ರಿ ಆರ್ಸಿಬಿ ತಂಡವು ಕೇವಲ 12.1 ಓವರ್ಗಳಲ್ಲಿ 1 ವಿಕೆಟ್ ಕಳೆದುಕೊಂಡು 9 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡಿತ್ ನೋಡ್ರಿ. ಆರ್ಸಿಬಿ ತಂಡದ ಇಬ್ಬರು ಆರಂಭಿಕ ಆಟಗಾರ್ತಿಯರು ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ರು ನೋಡ್ರಿ. ಕಾರಣ ಗ್ರಾಸ್ ಹ್ಯಾರಿಸ್ ಅವರು ಕೇವಲ 40 ಎಸೆತಗಳಲ್ಲಿ 10 ಬೌಂಡರಿ ಮತ್ತು 5 ಸಿಕ್ಸರ್ ಗಳಿಂದ 85 ರನ್ ಗಳಿಸಿ ಗ್ರಾಸ್ ಹ್ಯಾರಿಸ್ ಅವರು ಕೇವಲ ಬೌಂಡರಿ ಮತ್ತು ಸಿಕ್ಸರ್ ಗಳ ಮುಖಾಂತರ 80 ರನ್ ಗಳನ್ನು ಪೇರಿಸಿದ್ರು ನೋಡ್ರಿ. ಗ್ರಾಸ್ ಹ್ಯಾರಿಸ್ ಅವರು ಕೇವಲ 5 ರನ್ ಗಳನ್ನು ಸಿಂಗಲ್ ಮುಖಾಂತರ ಪಡೆದ್ರು ನೋಡ್ರಿ. ಹಿಂಗಾಗಿ ಗ್ರಾಸ್ ಹ್ಯಾರಿಸ್ ಅವರ ಅಬ್ಬರದಿಂದಾಗಿ ಬಹುಬೇಗನೆ ಏನ್ ಮಾಡಿದ್ರಿ ಆರ್ಸಿಬಿ ತಂಡವು ಗೆಲುವನ್ನು ಕಂಡಿತ್ತು ನೋಡ್ರಿ. ಗ್ರಾಸ್ ಹ್ಯಾರಿಸ್ ಅವರಿಗೆ ಉತ್ತಮವಾದ ಬೆಂಬಲವನ್ನು ನೀಡಿದ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದಾನ ಅವರು 37 ಎಸೆತಗಳಲ್ಲಿ 9 ಬೌಂಡರಿಗಳಿಂದ 47 ರನ್ ಗಳಿಸಿ ಔಟ್ ಆಗದೆ ಉಳಿದ್ರು ನೋಡ್ರಿ. ಗ್ರಾಸ್ ಹ್ಯಾರಿಸ್ ಅವರು ಔಟ್ ಆದ ನಂತರ ಕ್ರೀಜಿಗೆ ಬಂದ ರಿಚಾ ಘೋಸ್ ಅವರು 2 ಎಸೆತಗಳಲ್ಲಿ 1 ಬೌಂಡರಿಗಳೊಂದಿಗೆ 4 ರನ್ ಗಳಿಸಿ ಆರ್ಸಿಬಿ ತಂಡದ ಗೆಲುವಿಗೆ ಕಾರಣರಾದರು ನೋಡ್ರಿ. ಆರ್ಸಿಬಿ ತಂಡವು ಕೇವಲ 12.1 ಓವರ್ಗಳಲ್ಲಿ ತನ್ನ ಗುರಿಯನ್ನು ತಲುಪಿತು. ಹಿಂಗಾಗಿ ಆರ್ಸಿಬಿ ತಂಡವು ಏನ್ ಮಾಡ್ತ್ರಿ 9 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡದ್ ನೋಡ್ರಿ. ಈ ಗೆಲುವಿನೊಂದಿಗೆ ಆರ್ಸಿಬಿ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ ಏನ್ ಮಾಡ್ತ್ರಿ ಮೊದಲನೇ ಸ್ಥಾನದಾಗದ ನೋಡ್ರಿ. ಯಾಕಂದ್ರೆ ತಾನು ಆಡಿರುವ 2 ಪಂದ್ಯಗಳನ್ನು ಆರ್ಸಿಬಿ ಏನ್ ಮಾಡಿದ್ರಿ ಗೆದ್ದದ್ ನೋಡ್ರಿ. ಹಿಂಗಾಗಿ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಾಗದ ನೋಡ್ರಿ ಆರ್ಸಿಬಿ ತಂಡ. ಈ ಪಂದ್ಯದಾಗ ಅತ್ಯದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿದ ಗ್ರಾಸ್ ಹ್ಯಾರಿಸ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. WPL ನ 6ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಜೈಂಟ್ಸ್ ತಂಡವು ಮುಖಾಮುಖಿ ಆಗ್ತಾ ನೋಡ್ರಿ. ಈ ಪಂದ್ಯವು ನವಿ ಮುಂಬೈದಾಗ ನಡೀತದ ನೋಡ್ರಿ ಸಂಜೆ 7:30 ಗಂಟೆಗೆ. ಹಂಗಂದ್ರ ಹರ್ಮನ್ ಪ್ರೀತ್ ಕೌರ್ ಪಡೆ ಈ ಪಂದ್ಯದಲ್ಲಿ ಗೆಲುವು ಕಾಣುತ್ತೆ ಇಲ್ಲ ಎಂಬುದನ್ನು ನಾವೇನ್ ಮಾಡಮ್ರಿ ಇವತ್ತಿನ ನಡೆಯುವ ಪಂದ್ಯದಾಗ ನೋಡೋಣ ನೋಡ್ರಿ. ಇದು ಇವತ್ತಿನ ವಿಡಿಯೋದ ನೋಡ್ರಿ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.